ಬಂದು ನೋಡಿ ಆರೆಂಜ್ ಹಾಗೆ ಲೈಟ್ ಪಿಂಕ್ ಅಂದರೆ ಬೇಬಿ ಪಿಂಕಲ್ಲಿ ಕಲರ್ ಕಾಂಬಿನೇಷನ್ ಇದೆ. ಹಾಗಾಗಿ ಇಲ್ಲಿ ವಿದೌಟ್ ಬೀಡ್ಸ್ ಅಂದರೆ ಕುಚ್ಚು ಮಣಿ ಇಲ್ಲದೇ ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ತುಂಬ ಡಿಫ್ರೆಂಟಾಗಿ ಬರುತ್ತೆ. ಓಲ್ಡ್ ಮೆಥಡೇ, ಬೇಗನೆ ಹಾಕೋಬೋದು, ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ಲ ಹಾಕಿಬಿಟ್ಟು ದಾರನ ಎಳ್ಕೊಂಡು 2 ಸತಿ ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಬಂದು ಸೈಕಲ್ ಕೊಟ್ಟು ಕೇಳಿದ ತಕ್ಷಣ ಈ ಡಿಸೈನ್ನ ನೀವು ಆರಾಮಾಗಿ ಹಾಕ್ಕೊಡ್ಬೋದು. ಫಾಸ್ಟ್ ನಾವು ವರ್ಕ್ ಮಾಡೋರಲ್ಲ, 1 ಅವರಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ ಅಂತ ಕೂಡ ಹೇಳ್ಬೋದು ಈ ಡಿಸೈನ್ನ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ 4 ಚೈನ್ಸನ್ನು ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕನ್ನು ಹಾಕಿದ ಮೇಲೆ ಜಸ್ಟ್ ಇಲ್ಲಿ ನಾನು 1 ಚೈನ್ ಹಾಕ್ಕೊತಾ ಇದ್ದೀನಿ. 1 ಚೈನ್ನ ಹಾಕಿಬಿಟ್ಟು ಈಗ ನೋಡಿ ನೀಡಲ್ ಮೇಲೆ 1 ಸತಿ ದಾರನ ಸುತ್ಕೊತಾ ಇದ್ದೀನಿ. 1 ಸತಿ ದಾರನ ಸುತ್ತಕೊಂಡು ಸ್ವಲ್ಪ ಕ್ರಾಸಲ್ಲಿ ನೀಡಲ್ನ ಇಟ್ಕೊಂಡು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಇದು ಕೂಡ ಒಂದು ಸ್ಲ್ಯಾಂಟಿಂಗ್ ಡಿಸೈನೇ. ಸೊ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ 1 ಚೈನ್, 2 ಚೈನ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ಚಿಕ್ಕ ಸೈಜಲ್ಲಿ ಈ ಒಂದು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಅಂದರೆ ಫಸ್ಟ್ ಆ ಚೈನ್ ಇದೆಯೋ ಅದು ಸ್ಮಾಲ್ ಸೈಜಲ್ಲಿ ಬರುತ್ತೆ. ಹಂಗಾಗಿ ಇಲ್ಲೇನು ನಾನು ಮಾಡಿದ್ದೀನಿ 2 ಚೈನ್ಸನ್ನ ಹಾಕಿದ್ದೀನಿ. 2 ಚೈನ್ಸನ್ನ ಹಾಕಿ ನೀಡಲ್ ಮೇಲೆ ಮತ್ತೆ 1 ಸತಿ ದಾರನ ಸುತ್ತಕೊಂಡು ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಹಾಗೆ 1 ಚೈನ್ ಏನು ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊಳ್ಳಿ. ಈಗ ಮತ್ತೆ 2 ದಾರ ಇದೆ. ಈ 2 ದಾರನ ಈ ರೀತಿ ಒಂದು ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಸೊ ಇದೇ ಥರ ಡಬಲ್ ಕ್ರೋಶೆ ಕಂಬಗಳನ್ನ ಇಲ್ಲಿ ನಾನು 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಏನು ಚೈನ್ ಇದೆಯಲ್ಲ 2 ಚೈನ್ಸು ಅದು ಕೂಡ ಕೌಂಟ್ ತೊಗೊಂಡು ಆಮೇಲೆ ನಾನು 3 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸ್ಮಾಲ್ ಸೈಜಲ್ಲಿ ಈ ಒಂದು ಸ್ಲ್ಯಾಂಟಿಂಗ್ ಡಿಸೈನ್ನ ಹಾಕ್ಕೋಬೇಕಾಗುತ್ತೆ. ಸೊ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಳ್ಳಿ. ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ 3 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಈಗ ನೋಡಿ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಸತಿ ದಾರನ ಸುತ್ತಕೊಂಡು ಮತ್ತೆ ಸ್ವಲ್ಪ ಸ್ಲ್ಯಾಂಟಿಂಗಲ್ಲಿ ಇಟ್ಕೋಬೇಕು. ಸೊ ಇದಕ್ಕೆ ನಾನು ಡಬಲ್ ಕ್ರೋಶೆ ಕಂಬ ವರ್ಕ್ ಮಾಡಿದ್ದೀನಿ. ಮಿಡ್ಲಲ್ಲಿ ಹಾಕುವಂಥ ಆಚೆಗೆ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಪಲ್ಲುಗೆ ಇಟ್ಕೊಂಡು ಮತ್ತೆ ದಾರನ ತೊಗೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು 2ರಿಂದ 1 ಸತಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು 2ರಿಂದ 1 ಸತಿ ದಾರನ ಪಾಸ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಈ ಥರ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೋಬೇಕು. 3 ಚೈನ್ ಹಾಕಿದ ತಕ್ಷಣ ನೋಡಿ ನೀಡಲ್ ಮೇಲೆ 1 ಸತಿ ದಾರ ಸುತ್ಕೊಂಡಿದ್ದೀನಿ. ಮತ್ತೀಗ ಕೆಳಗಡೆ ಹಾಕಿರೋಂಥ ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತು ಈಗ ಸ್ವಲ್ಪ 3 ಚೈನ್ ಲೆಂತಿಗೆ ಸ್ವಲ್ಪ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜಲ್ಲಿ ಡಬಲ್ ಕ್ರೋಶೆ ಕಂಬ ಅನ್ನೋದು ಬರುತ್ತೆ. ಇಲ್ಲಾಂದರೆ ನೀವು ತ್ರಿಬಲ್ ಕ್ರೋಶೆ ಕೂಡ ವರ್ಕ್ನ ಮಾಡ್ಕೋಬೋದು. ಸೊ ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೊಂಡಿದ್ದೀನಿ. 3 ಚೈನ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶೆ ಹಾಗೆ 3 ಚೈನ್ ಏನಿದೆಯಲ್ಲ ಇದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 1 ಸತಿ ದಾರನ ಸುತ್ಕೋಬೇಕು. ಮತ್ತು ಡಬಲ್ ಕ್ರೋಶೆದಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 1 ಚೈನ್, 2 ಚೈನ್, 3 ಚೈನ ಹಾಕ್ಕೋಬೇಕು. 3 ಚೈನ್ನ ಹಾಕಿ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ಬಂದು ಸಂಡೇ ಮಾರ್ನಿಂಗೇ ಮಾಡ್ತಾಯಿದ್ದೀನಿ. ಬಟ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಮತ್ತೆ ಒಂದು 3 ಚೈನ್ ಸೊ ಈ ರೀತಿಯಾಗಿ 4 ತ್ರಿಬಲ್ ಕ್ರೋಶೆ ಅಂದರೆ ಡಬಲ್ ಕ್ರೋಶೆ ಕಂಬಕ್ಕೆ ನಾನು ಒಂದೊಂದು ಪಿಕೋ ವರ್ಕ್ ಅನ್ನೋದು ಮಾಡಿದ್ದೀನಿ. ಆಮೇಲೆ ಮತ್ತೆ ಇದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಮತ್ತೆ 1 ಸತಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಕಂಬನ ಹಾಕಿ ಸ್ಮಾಲ್ ಆಚನ್ನ ಹಾಕಿದ್ದೀವಲ್ವ, ಈಗ ಮತ್ತೆ ಅದೇ ರೀತಿಯಾಗಿ ಒಂದು ಆಚನ್ನ ಹಾಕ್ಕೊತಾ ಇದ್ದೀನಿ. ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ 1 ಸತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಸ್ವಲ್ಪ ಸ್ಲ್ಯಾಂಟಿಂಗಲ್ಲ ಅಂತ ಬೇಡ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಫಸ್ಟ್ ಫಿನಿಶಿಂಗು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಸ್ವಲ್ಪ ದೂರದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತು ಈಗ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಡಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ
ಜಸ್ಟ್ ಈಗ ಮತ್ತೆ 2 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನ ಹಾಕಿ ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊಂಡು ಕೆಳಗಡೆ ಡಬಲ್ ಕ್ರೋಶೆಟ್ಗೆ ಮತ್ತೆ ಈಗ 3 ಸತೆ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಮತ್ತು ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊ. ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ನೀವು ಕಂಟಿನ್ಯೂ ಆಗಿ ಚೈನ್ಸನ್ನು ಹಾಕ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಪಲ್ಲುಗೆ ಲಾಕ್ ಮಾಡ್ಬೋದು. ಬಟ್ ಫಿನಿಶಿಂಗ್ ಕಾಣಲಿ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಪಲ್ಲುಗೆ ಲಾಸ್ಟ್ ಇಲ್ಲಿ ಕರೆಕ್ಟಾಗಿ ಸ್ಮಾಲ್ ಪಿಕೋ ಸ್ಟಾರ್ಟಿಂಗ್ ಹಾಕಿದ ಮೇಲೆ ಎಲ್ಲಿಗೆ ರೀಚ್ ಆಗ್ತಾಯಿದೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಆಚೆನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸನ್ನು ಹಾಕ್ಕೊಂಡು ಮತ್ತು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಜಸ್ಟ್ 1 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಒಂದು ಸ್ಮಾಲ್ ಡಬಲ್ ಕ್ರೋಶೆ ಕಂಬ, ಆಮೇಲೆ 2 ಚೈನ್ಸ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಕೆಳಗಡೆ ಇರುವಂಥ ಡಬಲ್ ಕ್ರೋಶೆದಲ್ಲಿ ಹೋಗಿಬಿಟ್ಟು ದಾರನ ತೊಗೊಂಡು ಮತ್ತು ಈಗ 3 ಸತೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಚೈನ್ ಏನಿದೆಯಲ್ಲ ಅದನ್ನು ಬಿಟ್ಟು ಕೌಂಟು ಕೇವಲ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳಿ. ಆ ಚೈನ್ ಕೌಂಟ್ ತೊಗೊಂಡಾಗ ಇಲ್ಲಿ 4 ಥರ ಕಾಣಿಸುತ್ತೆ. ಆಮೇಲೆ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಪಾಯಿಂಟನ್ನ ಮತ್ತು ನೀಡಲ್ ಮೇಲೆ 2 ಸತೆ ದಾರ ಸುತ್ಕೋಬೇಕು. ಮತ್ತು ಸ್ವಲ್ಪ ಸ್ಲ್ಯಾಂಡಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಪಲ್ಲುಗೆ ದಾರನ ತೊಗೊಂಡು ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ, ಈ ರೀತಿಯಾಗಿ ಆಚೆಗಳನ್ನ ಹಾಕ್ಕೋಬೇಕು. ಯಾವಾಗಲೂ 8 ಎಳೆ ದಾರನ ನಾನು ರೆಡಿ ಮಾಡ್ಕೊತಾ ಇದ್ದೆ, ಬಟ್ ಇವಾಗಂತೂ ರೆಡಿ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ನೋಡಿ, ಒಂದೇ ಕಲರಲ್ಲಿ 8 ದಾರ ಇದೆ. ಸೊ ಈ ರೀತಿ ಒಂದೇ ಕಲರ್ ದಾರ ಇದ್ದಾಗ ಎಲ್ಲನೂ ಒಟ್ಟಿಗೆ ಸೇರಿಕೊಂಡು ನೀವು ವರ್ಕ್ ಮಾಡ್ಕೊಳ್ಳಿ. ನಿಮಗೆ ಮತ್ತೆ ಎಲ್ಲಿ ದಾರ ಕಟ್ಟಾಗೋದು ಖಾಲಿ ಆಗೋದು ಜಾಯಿಂಟ್ ಮಾಡ್ಕೊಳ್ಳೋಂಥ ಕೆಲಸ ಇಲ್ಲ. ಒಂದೇ ಕಲರಲ್ಲಿ ಇದ್ದುಬಿಟ್ರು ಅಂತೂ ತುಂಬ ಈಸಿಯಾಗಿ ಹಾಕೋಬೋದು ಅಂತ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಡಿಸೈನ್ ಫಾಸ್ಟಲ್ಲಿ ಕೂಡ ಮೂವ್ ಆಗುತ್ತೆ. ಸೊ ಸ್ವಲ್ಪ ದಾರ ಮಾಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಬಟ್ ಅರ್ಜೆಂಟಲ್ಲಿದ್ದಾಗ ಈ ರೀತಿ ದಾರಗಳೇನಾದರೂ ನಿಮ್ಮ ಹತ್ರ ಇದ್ದರೆ ಸೊ ಎಲ್ಲ ಒಟ್ಟಿಗೆ ದಾರ ತೊಗೊಂಡು ವರ್ಕ್ ಸ್ಟಾರ್ಟ್ ಮಾಡ್ಕೊಂಬಿಡಿ. ಕಂಪ್ಲೀಟ್ ಸ್ಯಾರಿ ಫುಲ್ ಹಾಕೋವರೆಗೂ ನಿಮಗೆ ಎಲ್ಲಿ ದಾರ ಖಾಲಿ ಆಗುತ್ತೆ ಮತ್ತು ರೆಡಿ ಮಾಡ್ಕೋಬೇಕು ಅನ್ನೋ ಟೆನ್ಷನ್ನು ಇರೋದಿಲ್ಲ. ಹಾಗೆ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ. ಡಿಸೈನ್ ಫಾಸ್ಟಲ್ಲಿ ಮುಗಿದೋಗ್ಬಿಡುತ್ತೆ. ಸೊ ಮತ್ತೆ ನೋಡಿ, ಸ್ಟಾರ್ಟಿಂಗ್ ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿದ್ದೀನಿ ಅಲ್ವಾ, ಅದರಲ್ಲಿ ಡಬಲ್ ಕ್ರೋಶೆ ಕಂಬ ಮತ್ತು ಒಂದು 3 ಚೈನ್ ಹಾಕಿಬಿಟ್ಟು ಅದರೊಳಗಡೆ ಲಾಕ್, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ಸ್ ಮತ್ತು ಇದರೊಳಗಡೆ ಲಾಕ್. ಸೇಮ್ ಮತ್ತು ಈ ಥರ ಆಚೆನ ಹಾಕಿದ ಮೇಲೆ ಕುಚ್ಕೊಟ್ಟೋದಕ್ಕೆ 4 ಚೈನ್ಸ್ ಕ್ಯಾಪ್ ಅನ್ನೋದು ಕೊಡ್ತಾ ಇದ್ದೀನಿ. ಸೊ ಅರ್ಜೆಂಟಲ್ಲಿ ಹಾಗೆ ಕಡಿಮೆ ದಾರದಲ್ಲಿ ಹಾಗೆ ನಿಮಗೇನಾದರೂ ಸ್ವಲ್ಪ ಉಳಿಬೇಕು ಅಂತಂದರೆ ಈ ಥರ ಸ್ಮಾಲ್ ಡಿಸೈನ್ನ ಟ್ರೈ ಮಾಡಿ ಒಂದ್ಸತಿ. ಖರ್ಚು ಕಮ್ಮಿ, ಉಳಿತಾಯ ನಿಮಗೆ ಆರಾಮಾಗಿ ಡಿಸೈನ್ಗಳು ಆಗುತ್ತೆ. ಆದಷ್ಟು ಸ್ಮಾಲ್ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈ ಒಂದು ಡಿಸೈನ್ ಅನ್ನೋದು ಬರುತ್ತೆ. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಫ್ರೆಂಟ್ ಆಗಿರುವಂಥ ಸ್ಲ್ಯಾಂಡಿಂಗ್ ಆಚ್ ಡಿಸೈನು ಒಂದ್ಸತಿ ಟ್ರೈ ಮಾಡಿ ನೋಡಿಕೊಂಡು ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ, ಬೇಗನೆ ಆಯಿತು, ಫಾಸ್ಟಲ್ಲಿ ಮುಗಿದೋಗ್ಬಿಡ್ತು. ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಲಾಟಿಂಗ್ ಆಚ್ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಒಂದೇ ಸ್ಟೆಪ್ಪಲ್ಲಿ 3 ಆಚ್ಗಳು ಬರುತ್ತೆ ಈ ಒಂದು ಡಿಸೈನ್ಗೆ. ತುಂಬಾ ಚೆನ್ನಾಗಿ ಬಂದಿದೆ. ಕುಚ್ಚು ಬಂದುಬಿಟ್ಟು ನಾನು ಬಫ್ ಥರ ಹಾಕಿದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ಕುಚ್ಚು ಕಟ್ಕೊಳ್ಳೋಂಗಿದ್ರೆ ಕಟ್ಕೋಬೋದು. ಬಟ್ ಇದಕ್ಕೆ ಈ ಥರ ಹಾಕಿರೋದ್ರಿಂದ ಲುಕ್ ಅನ್ನೋದು ಈ ರೀತಿಯಾಗಿ ಡಿಫ್ರೆಂಟ್ ಲುಕ್ ಅನ್ನೋದು ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. 1 ಸ್ಟೆಪ್ ಡಿಸೈನು ಫಾಸ್ಟಲ್ಲಿ ಮುಗಿದೋಗ್ಬಿಡುತ್ತೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 350ಇಂದ 400ವರೆಗೂ ನೀವು ಚಾರ್ಜಸ್ಸನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.